ಇಲ್ಲಿ ಯಾರೋ ಒಬ್ರು ಒಂದು ಮಗು SC ಇರುತ್ತೆ, ಇನ್ನೊಂದು ಮಗು ಕುರುಬ್ರು ಇರುತ್ತೆ ಅಂತ ಇಬ್ಬರು ಸೇರಿ ಇನ್ಯಾರೋ ನಿಮ್ಮ ಫ್ರೆಂಡ್ ಮನೆಗೆ ಹೋಗ್ತೀರಿ ಅಲ್ವಾ. ಕುರುಬ ಮಗು ಸರಳವಾಗುವಾಗ ಮನೆ ಒಳಗಡೆ ಹೊರಟೋಗುತ್ತೆ, ಫ್ರೆಂಡ್ ಮನೆ ಒಳಗಡೆ ಹೋಗುತ್ತೆ. ಆದ್ರೆ ಆ ಹುಡುಗಿ ಜೊತೆ ಬಂದಿರುವಂತ SC ಮಗು ಬಾಗಿಲಲ್ಲಿ ನಿಂತ್ಕೊಳ್ಳುತ್ತೆ. ನೋಡಿಲ್ವಾ ನೀವು? ಸತ್ಯ ಹೇಳಬೇಕು. ನೋಡಿದಿರಲ್ವಾ? ಅನುಭವಿಸಿದವ್ರಿಗೆ ಅದು ಗೊತ್ತಾಗೋದು, ಬೇರೆಯವ್ರಿಗೆ ಅದು ಗೊತ್ತಾಗಲ್ಲ. ಅನುಭವಿಸಿದವ್ರಿಗೆ ಆ ನೋವು ಗೊತ್ತಾಗತ್ತೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಇದೆ, ಇನ್ ದಿ ಶೂಸ್ ಆಫ್ ಅದರ್ಸ್ ಅಂತ. ಇನ್ನೊಬ್ಬರ ಶೂ ಇರತ್ತಲ್ಲ, ಆ ಶೂ ಜಾಗದಲ್ಲಿ ನಿಂತ್ಕೋಬೇಕು ನಾವು. ಅವ್ರ ಕಷ್ಟ ಏನು ಅಂತ ಅರ್ಥ ಆಗತ್ತಂತೆ. ಇಲ್ಲ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಅವ್ರ ಕಷ್ಟ. ನಮ್ ಜೊತೆ ನಾವು ಒಳಗಡೆ ಹೋಗ್ಬಿಟ್ವಿ, ಆಚೆ ಒಂದು ಮಗು ನಿಂತ್ಕೊಂಡಿದೆಯಲ್ಲ, ಆ ಮಗು ಏನ್ ಅನ್ಕೊಳ್ತಾ ಇರ್ಬೋದು ಅಲ್ವಾ? ಇದು కులమే కుష్టి వ్యాధి లాంటిది, మందులు వేయర మానవుడా, మందులు వేయర మానవుడా. కులమే లేని జగతిని ఒకటి కట్టి బ్రతుకుర సోదరుడా, కట్టి బ్రతుకుర సోదరుడా. కులమే కుష్టి వ్యాధి లాంటిది, మందులు వేయర మానవుడా, మందులు వేయర మానవుడా. కులమేలేని జగతిని ఒకటి కట్టి బ్రతుకుర సోదరుడా. ಮಕ್ಕಳು, ನಾವಿಲ್ಲಿ ಬಂದಿರುವಂತ ಉದ್ದೇಶ ಸಿಂಗಲ್, ಒಂದೇ ಉದ್ದೇಶ. ಏನಪ್ಪಾ ಅಂತಂದ್ರೆ, ಇವತ್ತು ಕೂಡ ಹಳ್ಳಿಗಳಲ್ಲಿ, ಸುಮಾರು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಅನ್ನೋದು ಉಳ್ಕೊಂಡಿದೆ. ಏನ್ ಅಸ್ಪೃಶ್ಯತೆ ಪದ ಕೇಳಿದ್ದೀರಾ? ಅಂಬೇಡ್ಕರ್ ಪಾಠ ಕೇಳುವಾಗ ಅದು ಪದೇ ಪದ ಬಂದಿರತ್ತೆ. ಅಂಬೇಡ್ಕರ್ ಇದ್ದಿದ್ದು 60-70 ವರ್ಷದ ಹಿಂದೆ. ಆ ಕಾಲಕ್ಕೆ ಇದ್ದಿರ್ಬೋದು, ಈ ಕಾಲಕ್ಕೆ ಇರುತ್ತಾ ಅನ್ನೋದು ಕೆಲವರಿಗೆ ಅದೊಂದು ಏನೋ ಒಂದು ವಾದದ ತರ ಕಾಣುತ್ತೆ. ಆದ್ರೆ ಅಂಬೇಡ್ಕರ್ ಅನುಭವಿಸಿದಂತ ಅವಮಾನ ಇವತ್ತು ಇಲ್ಲದೆ ಇರ್ಬೋದು, ಅಷ್ಟು ತೀವ್ರತೆ ಇಲ್ಲದೆ ಇರ್ಬೋದು. ಆದ್ರೆ 2 ವಿಷಯದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದು 2 ಜಾಗದಲ್ಲಿ ಅದು ಎದ್ದು ಕಾಣೋದು ಅಂತ ರೀತಿಯಲ್ಲಿ ಉಳ್ಕೊಂಡಿದೆ. ಎಲ್ಲಿ ಅಂತಂದ್ರೆ, ಒಂದು ಹಳ್ಳಿನಲ್ಲಿ ಬೇರೆ ಕ್ಯಾಸ್ಟ್ ಅಂತ ಹೇಳ್ತೀವಲ್ಲ, ಇತರೆ SC ಒಂದು, SC ನಲ್ಲಿ ಕೂಡ ಎಲ್ಲರೂ ಅಲ್ಲ, SC ನಲ್ಲಿ 100 ಜಾತಿ ಇದೆ. ಎಷ್ಟಿದೆ? SC ಅಂದ್ರೆ 101 ಜಾತಿ ಇದೆ. ಎಲ್ರಿಗೂ ಅಸ್ಪೃಶ್ಯತೆ ಇಲ್ಲ. ಅದರಲ್ಲಿ ಒಂದು 4-5 ಜಾತಿಗಳಿಗೆ ಮಾತ್ರ. ಅರ್ಥ ಆಗತ್ತಲ್ಲ? ಆ 2-3 ಜಾತಿಯ ಜನ ಏನಿದ್ದಾರೆ, ಅವರು ಆ ಊರಿನ ಶೆಟ್ರ ಮನೆಗೆ, ಒಕ್ಕಲಿಗರ ಮನೆಗೆ, ಬ್ರಾಹ್ಮಣರ ಮನೆ ಒಳಗಡೆ ಹೋಗೋದಕ್ಕೆ ಇನ್ನೂ ಪ್ರಾಕ್ಟೀಸ್ ಆಗಿದೆಯಾ? ಆಗಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಆ ಮನೆ ಬಾಗಲಲ್ಲಿ ಇದೆಯಲ್ಲ ಅಸ್ಪೃಶ್ಯತೆ ಅನ್ನುವಂಥ ಭೂತ ಇದೆಯಲ್ಲ, ಅದನ್ನ ನಾವು ಹೋಗ್ಲಾಡಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನ ಕಳೆದ 10-11 ವರ್ಷದಿಂದ ಮಾಡ್ತಾ ಇದ್ದೀವಿ. 10-11 ವರ್ಷಗಳಿಂದ ನಮ್ಮದೇ ದುಡ್ಡನ್ನ ಖರ್ಚು ಮಾಡಿಕೊಂಡು ಹಳ್ಳಿಗೆ ಹೋಗಿ ಈ ರೀತಿಯ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ಅಂತ, ಇವತ್ತು ಕೂಡ ಹಳ್ಳಿಯಲ್ಲಿ ಇಲ್ಲಿ ಯಾರೋ ಒಬ್ರು ಒಂದು ಮಗು SC ಇರುತ್ತೆ, ಇನ್ನೊಂದು ಮಗು ಕುರುಬ್ರು ಇರುತ್ತೆ ಅಂತ ಇಬ್ಬರು ಸೇರಿ ಇನ್ಯಾರೋ ನಿಮ್ಮ ಫ್ರೆಂಡ್ ಮನೆಗೆ ಹೋಗ್ತೀರಿ ಅಲ್ವಾ. ಕುರುಬ ಮಗು ಸರಳವಾಗುವಾಗ ಮನೆ ಒಳಗಡೆ ಹೊರಟೋಗುತ್ತೆ, ಫ್ರೆಂಡ್ ಮನೆ ಒಳಗಡೆ ಹೋಗುತ್ತೆ. ಆದ್ರೆ ಆ ಹುಡುಗಿ ಜೊತೆ ಬಂದಿರುವಂತ SC ಮಗು ಬಾಗಿಲಲ್ಲಿ ನಿಂತ್ಕೊಳ್ಳುತ್ತೆ. ನೋಡಿಲ್ವಾ ನೀವು? ನೋಡಿದಿರಿಲ್ಲ? ಸುಳ್ಳು ಹೇಳ್ಕೊಡುದು, ಸತ್ಯ ಹೇಳಬೇಕು. ನೋಡಿದಿರಲ್ವಾ? ಅನುಭವಿಸಿದವ್ರಿಗೆ ಅದು ಗೊತ್ತಾಗೋದು, ಬೇರೆಯವ್ರಿಗೆ ಅದು ಗೊತ್ತಾಗಲ್ಲ. ಅನುಭವಿಸಿದವ್ರಿಗೆ ಆ ನೋವು ಗೊತ್ತಾಗತ್ತೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಇದೆ, ಇನ್ ದಿ ಶೂಸ್ ಆಫ್ ಅದರ್ಸ್ ಅಂತ. ಇನ್ನೊಬ್ಬರ ಶೂ ಇರತ್ತಲ್ಲ, ಆ ಶೂ ಜಾಗದಲ್ಲಿ ನಿಂತ್ಕೋಬೇಕು ನಾವು. ಅವ್ರ ಕಷ್ಟ ಏನು ಅಂತ ಅರ್ಥ ಆಗತ್ತಂತೆ. ಇಲ್ಲ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಅವ್ರ ಕಷ್ಟ. ನಮ್ ಜೊತೆ ನಾವು ಒಳಗಡೆ ಹೋಗ್ಬಿಟ್ವಿ, ಆಚೆ ಒಂದು ಮಗು ನಿಂತ್ಕೊಂಡಿದೆಯಲ್ಲ, ಆ ಮಗು ಏನ್ ಅನ್ಕೊಳ್ತಾ ಇರ್ಬೋದು ಅಲ್ವಾ? ಅದನ್ನ ಅಂತಃಕರಣ ಅಂತ ಕರೀತೇವೆ. ಬುದ್ಧ ಅದನ್ನ ಕಾರುಣ್ಯ ಅಂತ ಕರೀತಾರೆ. ಕಾರುಣ್ಯ ಅಂತ ನಿಮ್ಗೆ ಕರುಣೆ ಇರಬೇಕು. ಕರುಣೆ ಇದ್ದಾಗ ನಿಮಗೆ ಒಂದು ರೆವಲ್ಯೂಷನ್ ಒಳಗಡೆ ಉಟ್ಕೊಳ್ಳುತ್ತೆ, ಕ್ರಾಂತಿ ಉಟ್ಕೊಳ್ಳುತ್ತೆ. ಅರೆ, ನನ್ನಂತೆ ಇರುವಂತ ಒಬ್ಬ ಮನುಷ್ಯನನ್ನ ಯಾರೋ ಮೂರ್ಖರು ಮಾಡಿರುವಂತ ಒಂದು ವ್ಯವಸ್ಥೆಗೆ ಬಲಿ ಕೊಡ್ತಾ ಇದೀವಲ್ಲ, ಅಲ್ಲೇ ನಿಂತಿದ್ರು ಕೂಡ ನಾವು ಒಳಗಡೆ ಬನ್ನಿ ಅಂತ ಕರಿತಾ ಇಲ್ವಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಕರುಣೆ ಇದ್ರೆ, ಪ್ರೀತಿ ಇದ್ರೆ. ಆ 2 ಇಲ್ಲ ಅಂತಂದ್ರೆ ನಿಮ್ಗೇನು ಅನ್ಸಲ್ಲ, ನಮ್ಗೇನು ಅನ್ಸೇ ಇಲ್ಲ. ಹಾಗಾಗಿ 5-6 ಸಾವಿರ ವರ್ಷಗಳ ಕಾಲ ನಾವು ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ವಿ. ಏನಿಲ್ಲ ಅಂದ್ರೂ ಕೂಡ ಸ್ವತಂತ್ರ ಬಂದ ಮೇಲೆ ಹೋಗ್ಬೇಕಾಗಿತ್ತಲ್ವ? ಅದು 70-75 ವರ್ಷ 80 ವರ್ಷ ಕಳೆದಾಕ್ಬಿಟ್ಟು ಸ್ವತಂತ್ರ ಬಂದ ಮೇಲೂ ಕೂಡ ಒಂದು ಸಾರ್ವಜನಿಕ ಸರ್ಕಾರಿ ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಯಾರ ಅಪ್ಪಣೆ ಬೇಕಪ್ಪ? ಯಾರ ಅನುಮತಿ ಬೇಕು? ಇವತ್ತು ಕೂಡ ಒಂದು ಸರ್ಕಾರದ ಮುಜರಾಯಿ ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಅವ್ರು ಮಾತ್ರ ಆಚೆ ನಿಂತ್ಕೊಳ್ತಾರೆ. ಅಲ್ಲ, ಒಳಗಡೆ ಹೋಗುವಂತ ಅವ್ರಿಗೆ ಸಣ್ಣ ಕರುಣೆನೇ ಇಲ್ಲದೆ ಇರೋ ಕಾರಣಕ್ಕೆ ಅವ್ರು ಯಾರು ಕೂಡ ಬರ್ರಪ್ಪ ನಮ್ ಜೊತೆ, ನೀವು ಬಂದಿಲ್ಲ ನಾವು ಹೋಗಲ್ಲ ಅಂತ ಇದುವರೆಗೂ ಹೇಳಿಲ್ಲ. ಅತ್ಯಂತ ಕರುಣೆ ಇಲ್ಲದೆ ಇರುವಂತಹ ಜನ ನಾವಾಗಿರೋ ಕಾರಣಕ್ಕೇನೆ ಬಹುಶಃ
ಇಷ್ಟು ಶತಮಾನಗಳಾದರೂ ಕೂಡ ಒಂದಷ್ಟು ಜನ ಆಚರಣೆ ನಿಂತ್ಕೊಂಡಿದ್ದಾರೆ. ನಾವು ಮಾತ್ರ ಯಾವ ಸಣ್ಣ ಮುಜುಗರವೂ ಇಲ್ಲದೇನೆ ದೇವಸ್ಥಾನ ಒಳಗಡೆ ಹೋಗ್ತೀವಿ, ಏನೋ ಬಹಳ ಭಕ್ತರ ತರ ಪೂಜೆ ಮಾಡ್ತೀವಿ, ಆಚೆ ಬರ್ತೀವಿ. ಕರುಣೆ ಇಲ್ಲದೆ ಇರುವಂತದ್ದು ಯಾವ ಧರ್ಮ? ಕರುಣೆ ಇಲ್ಲುವಂತ ವ್ಯಕ್ತಿ ಯಾವ ವ್ಯಕ್ತಿ ಅಲ್ವಾ? ನಾನು ಟೀಚರ್ ಆಗಿರ್ಬೋದು, ನನ್ನಲ್ಲಿ ಕರುಣೆ ಇದ್ರೆ ನಾನು ಟೀಚರ್ ಅಲ್ಲ. ಅರ್ಥ ಆಯ್ತಲ್ಲ? ಬರೀ ಮಾತಿಗೆ ಟೀಚರ್ ಆಗಿರ್ಬೋದು, ಆದ್ರೆ ನಿಜವಾದ ಟೀಚರ್ ಆಗ್ಬೇಕಾದ್ರೆ ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕು. ಬರೀ ಮಾತಲ್ಲ, ಅಥವಾ ನನ್ನ ಮನೆಯಲ್ಲಿ ಮಾತ್ರ ಅಲ್ಲ, ನನ್ನ ಸುತ್ತಮುತ್ತ ಏನಾಗಿದೆ ಗಮನಿಸ್ಬೇಕಲ್ವಾ? ಸೊ ಹಾಗಾಗಿ ಆ ರೀತಿ ಕರುಣೆಯನ್ನ ಹುಟ್ಟಿಸುವಂತಹ ಒಂದೆರಡು ಮಾತು ಹೇಳ್ಬಿಟ್ಟು ಒಂದು ಪ್ರತಿಜ್ಞೆ ಮಾಡಿಸೋಣ ಅಂತ ಬಂದಿದ್ದೀವಿ. ಸುಮಾರು ಜಾತಿಗಳು, ಸುಮಾರು 4500 ಜಾತಿಗಳಿವೆ ಇಂಡಿಯಾದಲ್ಲಿ. ಈ ಜಾತಿಗಳು ಒಂದಾಗಿ ಬೆಳ್ತೇ ಇಲ್ಲ, ಒಂದಾಗಿ ಸೇರಲೇ ಇಲ್ಲ. ಒಂದಕ್ಕೆ ಉಪಜಾತಿಗಳು, ಅವ್ರು ನೋಡಿದ್ರೆ ಇವ್ರು ಕಾಲಕ್ಕಿಲ್ಲ, ಈ ಥರ ಆಗಿಲ್ಲ ಅಂತ ಇದರಿಂದ ಎಲ್ಲ ಮಕ್ಕಳುಗಳನ್ನು ಇಂಥ ವಿದ್ಯಾಭ್ಯಾಸಗಳಿಂದ ನೋಡಿ ಎಲ್ಲ ಜಾತಿಯವರು ಇಲ್ಲಿ ಕೂತ್ಕೊಂಡಿದ್ದೀರಿ, ಯಾರಂತ ಗೊತ್ತೇ ಆಗಲ್ಲ. ಅಂಥ ಮನಸ್ಸು ನಿಮ್ಗೆ ಎಲ್ರಿಗೂ ಬರಲಿ. ಮತ್ತು ನಮ್ಮ ಶಿವಪ್ಪ ಅವ್ರದ್ದು ಇದೇ ಕೆಲಸ ನಾವು ಒಂದು 10 ವರ್ಷದಿಂದ ಮಾಡ್ತಾಯಿದ್ದೀವಿ. ಮೇಡಮ್ನವರು ಇರ್ಬೋದು, ನಮ್ಮ ನಾರಾಯಣ ಸ್ವಾಮಿ ಹೇಳಿದ್ವಿ, ಕುಲಮೆ ಕುಷ್ಟಿ ಯಾದಕ್ಕಿದ್ದಾರೆ, ಯಾಕೆ ಏನು ಕುಲ? ನಾವು ಎಲ್ಲರೂ ನಾವು ಇದ್ದೀರಿ, ನಿಮ್ಮದು ಯಾವ ಕುಲ, ನಿಮ್ದು ಯಾವ ರಕ್ತ? ನಮ್ಮದು ಕೆಂಪು ರಕ್ತ. ನಾವು ಮನೆಯನ್ನು ಕಟ್ತೀರಿ, ದೇವಸ್ಥಾನ ಕಟ್ತೀರಿ, ಎಲ್ಲ ಕಟ್ಟಿದ ಮೇಲೆ ಪೂಜೆ ಮಾಡಿಬಿಟ್ಮೇಲೆ ಯಾಕೆ ಒಳಗೆ ಹೋಗಿಲ್ಲ ಅಂತ ಪ್ರಶ್ನೆಯವರು ಹಾಡಲ್ಲಿ ಬರ್ತಾ ಇರೋದು. ಅದರಿಂದ ಹಾಡು ಮುಖಾಂತರ ನಿಮ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ತೆಲುಗು ಭಾಷೆ ಎಲ್ರಿಗೂ ಗೊತ್ತಿರ್ತದೆ. ಎಲ್ರಿಗೆಲ್ಲ ನಮಗೆ ಇದೊಂದು ಅದೃಶ್ಯ ಏನಂದರೆ, ಈ ಭಾಗದಿರೋಂಥ ಜನಗಳಿಗೆ ಒಂದು ಮನೆಯಲ್ಲಿ 3 ಭಾಷೆನ, ಕೆಲವು ಕನಿಷ್ಠ 2 ಭಾಷೆ ಕನ್ನಡ ನಿಮ್ಗೆ ಗೊತ್ತಿರ್ತದೆ. ಕನ್ನಡ ಗೊತ್ತಿರ್ತದೆ, ತೆಲುಗು ಗೊತ್ತಿರ್ತದೆ, ತಮಿಳು ಗೊತ್ತಿರ್ತದೆ, ಕನ್ನಡ ಗೊತ್ತಿರ್ತದೆ, ಇಂಗ್ಲೀಷ್ ಗೊತ್ತಿರ್ತದೆ, ಕನ್ನಡ ಗೊತ್ತಿರ್ತದೆ. 2 ಭಾಷೆ ಆದರೂ ಕಂಪಲ್ಸರಿ ನಮ್ಗೆ ಬರ್ತದೆ. ಯಾವುದನ್ನೋ ಆಗಲಿ ಮಾತಾಡ್ತೀರಿ, ನಾವು ತೆಲುಗಲ್ಲಿ ಮಾತಾಡಿಸು, ಕನ್ನಡದಲ್ಲಿ ರೆಡಿ ಇದ್ದೀರಿ. ಅದರಿಂದ ನೀವೆಲ್ಲರೂ ಕೂಡ ಮನಸ್ಸುಗಳು ಚೆನ್ನಾಗಿರಲಿ. ಈಗ ಒಬ್ಬ ಮಿನಿಸ್ಟ್ರು MP ಬಂದರೆ ಅವ್ರಿಗಿಲ್ಲ, ಯಾರು ಬಡವರು ಇದ್ದಾರೆ ಅವ್ರಿಗೆ ಮಾತ್ರ ಕ್ಯಾಸ್ಟ್. ಇದು ಯಾವ ನ್ಯಾಯ? ಇದು ಹೋಗ್ಬೇಕು, ಇದು ಖಂಡಿತ ಹೋಗ್ಬೇಕು. ನಾವು ಸಾಯೋದ್ರೊಳಗೆ ಇದು ಹೊರ್ಟೋಗ್ಬೇಕು. ನಮ್ಮಲ್ಲೂ ಬೇಡ, ನಿಮ್ಮಲ್ಲೂ ಬೇಡ. ಆ ಅಸ್ಪೃಶ್ಯತೆ ಅಂತಕ್ಕಂಥ ಶಬ್ದ ಇಲ್ಲಿಗೆ ಸತ್ತೋಗ್ಬೇಕು. ಇನ್ನು ಮುಂದೆ ಇಲ್ಲೂ ಕಾಣಬಾರ್ದು, ಕೇಳಬಾರ್ದು ಅಂತ ನನ್ನ ಒಂದು ಅಭಿಲಾಷೆ.